ರಾಷ್ಟ್ರವ್ಯಾಪಿ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಇಂದು ದೆಹಲಿಯಲ್ಲಿ ಚಾಲನೆ ಸಿಕ್ಕಿದ್ದು, ಪ್ರಧಾನಿ ನರೇಂದ್ರ ಮೋದಿ ಸದಸ್ಯರಾಗುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರ ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್ ಸೇರಿದಂತೆ ವಿವಿಧ ರಾಜಕೀಯ ಮುಖಂಡರು ಸದಸ್ಯತ್ವ ಸ್ವೀಕರಿಸಿದರು. ಸದಸ್ಯತ್ವದ ಕಾರ್ಡ್ ಅನ್ನು ಪ್ರಧಾನಿ ಸೇರಿದಂತೆ ಎಲ್ಲರಿಗೂ ಇದೇ ವೇಳೆ ನೀಡಲಾಯಿತು. ಬಳಿಕ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತೀಯ ಜನತಾ ಪಕ್ಷ ಇಷ್ಟು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲು ಹಲವರ ಬಲಿದಾನವಿದೆ ಎಂದರು. ಪಕ್ಷವನ್ನು ಆರಂಭಿಸಿದಾಗ ಇದನ್ನು ನೋಡಿ ನಕ್ಕವರೇ ಹೆಚ್ಚು. ಸಂಸತ್ತಿನಲ್ಲಿ ಕೇವಲ 2 ಸೀಟು ಇದ್ದಾಗಲೂ ಅಪಹಾಸ್ಯ ಮಾಡಿದ್ದರು. ಆದರೆ ಇಂದು ಇದೇ ಪಕ್ಷ ಕೋಟ್ಯಂತರ ಜನರ ಮನಸ್ಸಿನಲ್ಲಿ ಮನೆ ಮಾಡಿದೆ, ದೇಶದ ಚುಕ್ಕಾಣಿ ಹಿಡಿದಿದೆ ಎಂದರು. ಜನಸಾಮಾನ್ಯರ ಕಲ್ಯಾಣವೇ ಬಿಜೆಪಿಯ ಧ್ಯೇಯವಾಕ್ಯ. ರಾಷ್ಟ್ರ ಮೊದಲು ಎಂಬ ಘೋಷಣೆಯೊಂದಿಗೆ ಪಕ್ಷ ಮುನ್ನುಗ್ಗುತ್ತಿದೆ. ದೇಶಭಕ್ತಿಯೇ ಪಕ್ಷದ ಮೊದಲ ಆದ್ಯತೆ. ಸಂವಿಧಾನದ ಆಶಯದಂತೆ ನಡೆದುಕೊಳ್ಳುತ್ತಿರುವ ಅತಿ ದೊಡ್ಡ ಪಕ್ಷವಾಗಿ ಇಂದು ಇದು ಹೊರಹೊಮ್ಮಿದೆ. ಇದಾಗಲೇ 10 ಕೋಟಿಗೂ ಅಧಿಕ ಮಂದಿ ಸದಸ್ಯರಾಗಿದ್ದು, ಇದೀಗ ಇವರ ಜೊತೆ ಮತ್ತಷ್ಟು ಜನರು ಸೇರ್ಪಡೆಗೊಳ್ಳಲಿದ್ದಾರೆ ಎಂದರು. ಒಂದು ಭಾರತ ಶ್ರೇಷ್ಠ ಭಾರತ ಧ್ಯೇಯವಾಕ್ಯದೊಂದಿಗೆ ಬಿಜೆಪಿ ಮುನ್ನುಗ್ಗುತ್ತಿದೆ. ಹಿಂದುಳಿದ ಹಳ್ಳಿಗಳು ಮತ್ತು ಜಿಲ್ಲೆಗಳ ಅಭಿವೃದ್ಧಿಗೆ ಮಹತ್ವಾಕಾಂಕ್ಷೆಯ ಬ್ಲಾಕ್ ಹಾಗೂ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಎಂಬ ಯೋಜನೆ ಇದಾಗಲೇ ರೂಪಿಸಲಾಗಿದೆ. ಆದಿವಾಸಿ ಸಮುದಾಯದ ಅಭಿವೃದ್ಧಿಗೆ ಪಿಎಂ ಜನ್ಮನ್ ಯೋಜನೆ ಆರಂಭಿಸಲಾಗಿದೆ. ಈ ಮೂಲಕ ಶೀಘ್ರದಲ್ಲಿಯೇ ಹಿಂದುಳಿದ ಪ್ರದೇಶಗಳ ಪರಿವರ್ತನೆ ಮಾಡಿ ಅಭಿವೃದ್ಧಿಶೀಲ ಮಾಡಲಾಗುವುದು. ಯಾವುದೇ ಗ್ರಾಮಗಳು ಹಿಂದುಳಿಯಬಾರದು ಎನ್ನುವುದೇ ನಮ್ಮ ಆಶಯ ಎಂದ ಪ್ರಧಾನಿ, ಈ ಕನಸನ್ನು ಸಾಕಾರಗೊಳಿಸಲು ಪ್ರತಿಯೊಬ್ಬ ಕಾರ್ಯಕರ್ತರು ಶ್ರಮವಹಿಸಿ ಕೆಲಸ ಮಾಡಬೇಕು ಎಂದರು. ವಿಕಸಿತ ಭಾರತದ ಕಲ್ಪನೆಯನ್ನು ಸಾಕಾರಗೊಳಿಸುವ ಹೊಣೆಗಾರಿಕೆ ಯುವ ಸಮುದಾಯದ ಮೇಲೆ ಇದ್ದು, ಈ ಕಾರಣದಿಂದ ಹೆಚ್ಚಿನ ಯುವ ಸಮುದಾಯವನ್ನು ಬಿಜೆಪಿಯ ಸದಸ್ಯರನ್ನಾಗಿ ಮಾಡಬೇಕಿದೆ ಎಂದು ಪ್ರಧಾನಿ ಹೇಳಿದರು. हम चलते ही रहे और पंडित दीनदयाल उपाध्याय जी ने हमें मंत्र दिया था, चरैवेति चरैवेति चरैवेति, चलते रहो. एक समय था जब जनसंघ और भाजपा के कार्यकर्ता की पहचान, और आज भी कुछ राज्यों में भारतीय जनता पार्टी उसी जीवन को जीते हैं और अपने आदर्शों के लिए जूझते हैं.